ಹೆಲೋ ಮೈ ಡಿಯರ್ಸ್. ಇವತ್ತೊಂದು ಅದ್ಭುತವಾದಂಥ ವಿಷಯ ಹಂಚ್ಕೊಳ್ಳೋಕೆ ನಿಮ್ಗೆ ಇಷ್ಟಪಡ್ತೀನಿ. ಏನಂದರೆ, ಕೆಲವೊಂದು ಸಾರಿ ಪ್ರತಿಯೊಬ್ಬ ಮನುಷ್ಯ ಕೂಡ ಒಂದಲ್ಲ ಒಂದು ರೀತಿ ನೋವಿಗೊಳಗಾಗ್ತಾನೆ. ಈ ಥರದ ಒಂದು ಸಂದರ್ಭವನ್ನು ಈ ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಒಂದು ಸಂದರ್ಭವನ್ನು ಹುಟ್ಟಿದ ಮಗುವಿಂದ ಹಿಡಿದು 60 ವರ್ಷ ನಾವು ಬದುಕ್ತೀವಿ ಅಂದರೆ ಆ 60 ವರ್ಷದ ಜೀವನದಲ್ಲಿ ಬದುಕಿನಲ್ಲಿ ಒಮ್ಮೆಯಾದರೂ ಅಟ್ಲೀಸ್ಟ್ ಒಂದೇ ಒಂದು ಸರಿಯಾದರೂ ಈ ಒಂದು ಹಂತವನ್ನು ಮನುಷ್ಯ ತಲುಪ್ತಾನೆ. ಆ ಒಂದು ಸಂದರ್ಭವನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ಎದುರಿಸುವಂತಹ ಸಂದರ್ಭ ಪರಿಸ್ಥಿತಿ ಬಂದೇ ಬರುತ್ತೆ. ಯಾಕಂದರೆ ಇದು ಜೀವನ, ಇದು ಬದುಕು. ಹಾಗಾಗಿ ಆ ಒಂದು ಸಂದರ್ಭ ನಾವು ಎದುರಿಸೋದಕ್ಕೆ ಸನ್ನದ್ಧರಾಗೋಣ ಮೊದಲೇ ಅಂತ ನಾನು ಈ ವಿಷಯನ ಹಂಚ್ಕೊಳ್ತೀನಿ. ಮೈ ಡಿಯರ್ಸ್, ಪ್ರತಿಯೊಬ್ಬರು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಮ್ಮವರಿಂದ ನಾವೇ ಮೋಸಕ್ಕೊಳಗಾಗ್ತೀವಿ. ಅಂದರೆ ನಮ್ಮವರಿಂದ ನಾವೇ ನೋವಿಗೆ ಒಳಪಡ್ತೀವಿ. ಅಂದರೆ ಈಗ ಒಂದು ಹೆಣ್ಮಗು ತನ್ನ ಮದುವೆ ಅಂತ ಅಂದಾಗ ತಂದೆ ಆದ ಆಸೆಗಳು ಕನಸುಗಳು ಇಟ್ಕೊಂಡು ನಾನು ಬದುಕು ಹಾಗಿರಬೇಕು ಹೀಗಿರಬೇಕು ಅಂತ ಅಂದ್ಕೊಂಡು ಒಂದಷ್ಟು ಆಸೆ ಕನಸು ಹೊತ್ಕೊಂಡು ಮದುವೆ ಆಗ್ತಾರೆ. ಆದರೆ ಅಲ್ಲಿರ್ತಕ್ಕಂಥ ಜೀವನನೇ ಬೇರೆ ಇರುತ್ತೆ. ಒಂದು ಮಾತು ಹೇಳಬೇಕಂದ್ರೆ, ಒಂದು ಸತ್ಯ ಏನಪ್ಪ ಅಂದರೆ, ಮದುವೆ ಆಗೋದಕ್ಕಿಂತ ಜೀವನ ಹೇಗಿರುತ್ತೆ ಅನ್ನೋದು ಮುಖ್ಯ ಅಲ್ಲ, ಮದುವೆ ಆದ ನಂತರ ಹೇಗಿರುತ್ತೆ ಅನ್ನೋದು ತುಂಬಾ ಮುಖ್ಯ. ಯಾಕಂದರೆ ತಂದೆ ತಾಯಿ ಕಷ್ಟ ಇರಲಿ ಸುಖ ಇರಲಿ ತುಂಬ ಪ್ರೀತಿಯಿಂದ ಕಾಳಜಿಯಿಂದ ಗೌರವದಿಂದ ಸಾಕಿ ಸಲಹಿ ಕಳಿಸ್ತಾರೆ ಹೆಣ್ಮಕ್ಳನ್ನ. ಆದರೆ ಗಂಡನ ಮನೆಯಲ್ಲಿ ಹಾಗೇ ಇರುತ್ತೆ ಅಂತ ನಾವು ಹೇಳಲಿಕ್ಕಾಗೋದೇ ಇಲ್ಲ. ಯಾಕಂದರೆ ಎಷ್ಟೋ ಸಾರಿ ಇದು ಒಬ್ಬರು ಬದುಕು ಇಬ್ಬರು ಬದುಕು ಮೂವರು ಬದುಕು ಅಂತ ಖಂಡಿತ ಅಲ್ಲ. ಪ್ರತಿಯೊಂದು ಹೆಣ್ಣುಮಗಳು ಕೂಡ ಅವ್ರ ಮನೆಯಲ್ಲಿ ಆಕೆ ಅವ್ರವ್ರದ್ದೇ ಆದಂಥ ಸಿಚುವೇಶನ್ಸ್ ಪ್ರತಿಯೊಬ್ಬರು ಎದುರಿಸ್ತಿರ್ತಾರೆ. ಈಗ ಅತ್ತೆ ಅಂದರೆ ಅತ್ತೆ ಎಲ್ಲ ಅರ್ಥ ಮಾಡಿಕೊಂಡು ನಡ್ಕೊಳ್ಳುವಂಥ ಮನಸ್ಥಿತಿ ಇರ್ತಕ್ಕಂಥ ಮೆಚ್ಯೂರ್ಡ್ ಮೈಂಡೆಡ್ಡು ಜನರು ಕೂಡ ಇರ್ತಾರೆ, ಕೆಟ್ಟವರೇ ಇರಲ್ಲ. ತುಂಬ ವಿಶಾಲವಾದಂಥ ಹೃದಯ, ಪರಿಶುದ್ಧವಾದ ಮನಸ್ಸು, ನಿಷ್ಕಲ್ಮಶವಾದ ಹೃದಯ ಇರ್ತಕ್ಕಂಥ ಜನರು ಒಳ್ಳೆಯವರು ಇರ್ತಾರೆ. ಹಾಗೆ ಗಂಡನೂ ಅಷ್ಟೇ. ಎಲ್ಲರನ್ನೂ ಬಿಟ್ಟು ನನ್ನನ್ನು ನಂಬಿ ಬಂದಿದ್ದಾಳೆ ಅಂದಮೇಲೆ ಆ ಹೆಣ್ಮಗಳಿಗೊಂದು ಪ್ರೀತಿ ವಿಶ್ವಾಸ ಗೌರವ ಕೊಟ್ಟು ನೋಡ್ಕೊಳ್ಬೇಕಾದ ನನ್ನ ಒಂದು ಆದ್ಯ ಕರ್ತವ್ಯ ಅಂತ ನೋಡ್ಕೊಳ್ಳೋರು ಇರ್ತಾರೆ. ಆದರೆ ಇನ್ನು ಕೆಲವ್ರು ಏನು ಗೊತ್ತಾ, ಅದೇನಂತಾರಂದರೆ, ಒಂದೇ ಮಾತಲ್ಲಿ ಹೇಳೋದಾದರೆ, ಮದುವೆ ಆಗೋದಕ್ಕಿಂತ ಮೊದಲು ಅದೃಷ್ಟ ಹೇಗಿರುತ್ತೆ ಅನ್ನೋದಕ್ಕಿಂತ ಮದುವೆ ಆದ ನಂತರ ಅದೃಷ್ಟ ಹೇಗಿರುತ್ತೆ ಅನ್ನೋದು ತುಂಬ ಮುಖ್ಯ ಅಂತೆ ಸಾಕಷ್ಟು ಜನರ ಬದುಕಲ್ಲಿ. ಯಾಕಂದರೆ ಅಲ್ಲಿ ಅತ್ತೆ ಒಂಥರ, ಮಾವ ಒಂಥರ, ಜೊತೆಗೆ ಅಲ್ಲಿ ಸಾಕಷ್ಟು ಸಂದರ್ಭ ತನ್ನ ಗಂಡನೇ ಅರ್ಥ ಮಾಡ್ಕೊಳ್ದೇ ಇರ್ತಕ್ಕಂಥ ಸಂದರ್ಭ ಪರಿಸ್ಥಿತಿಗಳಿರುತ್ತೆ. ನಾವು ಎಷ್ಟು ಮೆಚ್ಯೂರ್ಡ್ ಮೈಂಡೆಡ್ ಆದರೂ ಕೂಡ ಅವರು ಮನಸ್ಥಿತಿ ವ್ಯಕ್ತಿತ್ವ ಹೇಳ್ಕೊಳಕ್ಕಾಗಲ್ಲ. ಆ ಥರದ ಮನುಷ್ಯರು ಕೂಡ ಇರ್ತಾರೆ. ಮೇಲೆ ದೂರ ನಿಂತು ನೋಡೋಕ್ಕೆ ತುಂಬ ಒಳ್ಳೆಯ ಜನ, ತುಂಬ ದೊಡ್ಡ ಜನ ಅಂತ ಅಂದ್ಕೊಳ್ಳೋ ಥರ ಇರ್ತಾರೆ. ಆದರೆ ಅವ್ರ ಮೆಂಟಾಲಿಟಿ ತುಂಬಾ ಚೀಪಲ್ ಲೆವೆಲ್ ಇರುತ್ತೆ. ಅಂದರೆ ಒಂಥರ ಅವ್ರ ಮನಸ್ಥಿತಿ ವ್ಯಕ್ತಿತ್ವನೇ ಸರಿ ಇರಲ್ಲ. ಆ ಥರ ಅಂದರೆ ಏನೋ ಒಂದು ದೂರೋದು, ಏನೋ ಒಂದು ಕೆಣಕೋದು, ಏನೋ ಒಂಥರ ಕಿರಿಕಿರಿ ಜನ ಅಂತಲೇ ಹೇಳ್ಬಹುದು. ಸಾಕಷ್ಟು ಬಾರಿ ಅನಿಸುತ್ತೆ ಮನಸ್ಸಿಗೆ, ಅರ್ಥ ಮಾಡ್ಕೊಳ್ಳೋ ಅಂಥ ಗಂಡ, ತುಂಬ ಒಳ್ಳೆಯ ಅತ್ತೆ ಮಾವ ಸಿಗೋದಕ್ಕೂ ಹೆಣ್ಮಕ್ಳು ಪುಣ್ಯ ಮಾಡಿರ್ಬೇಕನ್ಸುತ್ತೆ. ಇವತ್ತಿನ ಪ್ರಪಂಚ ಹೇಗಾಗಿಬಿಟ್ಟಿದೆ ಅಂದರೆ ತುಂಬ ಅಪರೂಪ, ವಿರಳ ಒಳ್ಳೆಯ ಮನಸ್ಸು ಒಳ್ಳೆಯ ವ್ಯಕ್ತಿತ್ವ ಇರ್ತಕ್ಕಂಥ ಜನರು ಬೆರಳೆಣಿಕೆ ಅಷ್ಟು ಮಾತ್ರ. ಇನ್ನೆಲ್ಲ ಮನಸ್ಸು ತುಂಬ ವಿಷ, ಮುಖವಾಡ ಹಾಕ್ಕೊಂಡು ನಟನೆ ಮಾಡುವಂಥ ವಿಷ ಜಂತುಗಳೇ ಹೆಚ್ಚು ಈಗಿನ ಒಂದು ಸಮಾಜದಲ್ಲಿ. ಯಾರೂ ಅನ್ಯಥಾ ಭಾವಿಸಬೇಡಿ. ನಿಮ್ಮ ಲೈಫಲ್ಲಿ ನಿಮ್ಮ ಒಂದು ಸಿಚುವೇಶನ್ಸ್, ನಿಮ್ಮ ಒಂದು ಸಂದರ್ಭ ಪರಿಸ್ಥಿತಿ ಹೇಗಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಸಾಕಷ್ಟು ಜನ ಸಮಾಜದಲ್ಲಿ ಎದುರಿಸುವಂತಹ ಒಂದು ಸಿಚುವೇಶನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಎಷ್ಟೋ ಸಾರಿ ಹೆಣ್ಮಗಳು ಸ್ವತಃ ಗಂಡನ ಹತ್ರ ಕೂಡ ತನ್ನ ಕಷ್ಟ ಸುಖ ನೋವು ನಲಿವನ್ನು ಹೇಳ್ಕೊಳ್ಳಲ್ಲ. ಯಾಕಂದರೆ ಹಿಂಜರಿಕೆ. ಪ್ರತಿ ಸಾರಿ ಮನೇಲಿ ಒಂದು ಮಾತುಕತೆ ಅಂತ ಬಂದಾಗ ಅಪ್ಪನ ಕರಿ, ಅಮ್ಮನ ಕರಿ, ತಮ್ಮನ ಕರಿ, ಮಾತಾಡು, ಅವ್ರನ್ನ ಕರಿ ಇವ್ರನ್ನ ಕರಿ ಅನ್ನೋದು, ಅವರು ಇವ್ರ ಹತ್ರ ಮೂರನೇವ್ರ ಹತ್ರ ಅವ್ರನ್ನ ಚಿಕ್ಕವ್ರನ್ನ ಮಾಡೋದು, ಜೊತೆಗೆ ಮೂರನೇವ್ರ ಪರ ವಹಿಸ್ಕೊಂಡು ಮೂರನೇವ್ರ ಸಲುವಾಗಿ ಮಾತಾಡಿ
ಅವ್ರ ಹತ್ರ ತನ್ನ ಗಂಡ ಅನ್ಸ್ಕೊಂಡು ಮನುಷ್ಯನ ಹತ್ರನೂ ಕಷ್ಟ ಸುಖ ಹಂಚ್ಕೊಳ್ಳೋಕ್ಕೆ ಆ ಹೆಣ್ಮಗಳು ಹೆದರ್ತಾಳೆ. ಕಾರಣ ಯಾಕಂದರೆ ಅರ್ಥ ಮಾಡ್ಕೊಳ್ದೇ ಇರೋ ಒಂದು ಮನಸ್ಸಿನ ಹತ್ರ ಮನಸ್ಥಿತಿ ವ್ಯಕ್ತಿತ್ವ ಇರೋಂಥ ವ್ಯಕ್ತಿ ಹತ್ರ ನೋವು ಹಂಚ್ಕೊಂಡಾದ್ರೂ ಪ್ರಯೋಜನ ಏನು ಅಂತ ಆ ಒಂದು ಹಂತಕ್ಕೆ ಬಂದು ನಿಂತುಬಿಡ್ತಾಳೆ ಹೆಣ್ಮಗಳು ಅಲ್ವಾ. ಎಷ್ಟು ಜನ ಹೆಣ್ಮಕ್ಳು ಈ ಥರದ ಒಂದು ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ಗೊತ್ತಿಲ್ಲ. ಮತ್ತು ಮೂರನೇ ವ್ಯಕ್ತಿ ಅನ್ನೋದಕ್ಕಿಂತ ಅಲ್ಲಿ ಅಣ್ಣ ಅತ್ತಿಗೆನೋ ಅಥವಾ ಬೇರೆ ಥರ್ಡ್ ಪೀಪಲ್ಸು ಅಥವಾ ಮನೆ ಹೆಣ್ಮಕ್ಳು ಮಕ್ಕಳುಗಳು ಈ ಥರ ಯಾರಾದರೂ ಇರಬಹುದು. ಥರ್ಡ್ ಪರ್ಸನ್ಸ್ ಇದ್ದೇ ಇರ್ತಾರೆ. ಪ್ರತಿಯೊಬ್ಬರು ಬದುಕಲ್ಲೂ ಕೂಡ ಕಾಡೋದಕ್ಕೊಂದು ಅಟ್ಲೀಸ್ಟ್ ಒಬ್ಬ ವ್ಯಕ್ತಿ ಆದರೂ ಇರ್ತಾನೆ ಕಾಡೋದಕ್ಕೆ. ಅವ್ರನ್ನ ಜೀವನ ಇರೋವರೆಗೂ ಕಾಡೋದಕ್ಕೊಂದಷ್ಟು ವಿಷಜಂತುಗಳು ಇದ್ದೇ ಇರ್ತವೆ. ಆದರೆ ನಾನು ನಿಮಗೆ ಹೇಳೋದು, ಮಾನಸಿಕವಾಗಿ ಗಟ್ಟಿಯಾಗಿರಿ, ದೈಹಿಕವಾಗಿ ಗಟ್ಟಿಯಾಗಿರಿ. ನಿಮ್ಮ ಹೊಟ್ಟೆಗೆ ನೀವು ದುಡ್ಕೊಳ್ಳಿ, ನಿಮ್ಮ ಬಟ್ಟೆಗೆ ನೀವು ದುಡ್ಕೊಳ್ಳಿ, ನಿಮ್ಮ ಜೀವನ ನೀವು ಮಾಡ್ತಾ ಹೋಗಿ. ನಿಮ್ಮ ಮಕ್ಕಳಿಗೊಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ, ಒಳ್ಳೆ ಸಂಸ್ಕಾರ ಕೊಡಿ, ದೇವರನ್ನು ನಂಬಿ, ಪರಿಶುದ್ಧವಾದ ಮನಸ್ಸು, ನಿಷ್ಕಲ್ಮಶವಾದಂಥ ಒಂದು ಹೃದಯನ ಇಟ್ಕೊಳ್ಳಿ. ನಿಮಗೆ ಕೇಡು ಬಯಸಿದವ್ರಿಗೂ ಕೂಡ ಭಗವಂತನ ಕೇಳಿ ಒಳ್ಳೆಯದಾಗಲಿ ಅಂತ. ನಿಮ್ಮ ಜೊತೆ ಸದಾ ಭಗವಂತ ಇರ್ತಾನೆ. ಕಾಡೋದಕ್ಕೆ 1000 ವಿಷಜಂತುಗಳಿದ್ರೂ ಕೂಡ ಕಾಯೋದಕ್ಕೆ ಅಂತ ಒಬ್ಬ ಇರ್ತಾನೆ ಕಣ್ರಿ. ಹಾಗಾಗಿ ನಿಮ್ಮ ಸುತ್ತ ಅಂದರೆ ನಿಮ್ಮ ಮನೆಯಲ್ಲೇ 1000 ಜನ 1000 ಕೊಂಕು ಮಾತಾಡಿದ್ರು, 1000 ಜನ 1000 ನೋವು ಕೊಟ್ಟರು, ಅದು ನಮ್ಮನ್ನು ತಾಗದೇ ಇರೋಷ್ಟು, ನಮ್ಮ ಮಕ್ಕಳಿಗೆ ತಾಗದೇ ಇರೋಷ್ಟು, ಅದು ನಮ್ಮ ಮನಸ್ಸನ್ನು ತಟ್ಟದೇ ಇರೋಷ್ಟು ನೀವು ಪ್ರಬಲರಾಗಿ. ಅಂದರೆ ಆ ಯಾವುದೇ ನೋವು ಬೇರೊಬ್ಬರ ಕೊಂಕು ಮಾತುಗಳು ನಿಮ್ಮ ಮನಸ್ಥಿತಿ ವ್ಯಕ್ತಿತ್ವನ ನಾಶ ಮಾಡದೇ ಇರೋಷ್ಟು ನೀವು ಪ್ರಬುದ್ಧರಾಗಿಬಿಡಿ. ನಿಮ್ಮ ಜೀವನವನ್ನು ನೀವು ಅದ್ಭುತವಾಗಿ ಕಟ್ಕೊಳ್ಳಿ. ಅಂದರೆ ಧೈರ್ಯವಾಗಿರಿ, ನಂಬಿಕೆಯಿಂದ ಇರಿ, ವಿಶ್ವಾಸ ಇರಲಿ, ಭರವಸೆ ಇರಲಿ. ನಾವು ನಮ್ಮ ಉದ್ದೇಶಗಳು ಶುದ್ಧವಾಗಿದ್ದಾಗ, ನಮ್ಮ ಮನಸ್ಸು ಪರಿಶುದ್ಧವಾಗಿ ನಿಷ್ಕಲ್ಮಶ ಹೃದಯ ನಮ್ಮಲ್ಲಿದ್ದಾಗ ಆ ಭಗವಂತ ನಮ್ಮ ಜೊತೆ ಸದಾ ಇರ್ತಾನೆ. ನಾವು ಧೈರ್ಯವಾಗಿ ಮುಂದೆ ಸಾಗಬೇಕಷ್ಟೇ. ಇದು ಸಾಕಷ್ಟು ಸಮಾಜದಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು ಸಮಯ ಸಂದರ್ಭ ಪರಿಸ್ಥಿತಿಗಳನ್ನ ಎದುರಿಸ್ತಾ ಇರ್ತಾರೆ. ಯಾರನ್ನೋ ನಂಬಿ ಬದುಕೋದಕ್ಕಿಂತ, ಯಾರೋ ನಮ್ಗೆ ಆಗ್ತಾರೆ ಅಂತ ಬದುಕೋದಕ್ಕಿಂತ ನಿಮ್ಮ ದುಡಿಮೆಯನ್ನು ನಂಬಿ ಬದುಕಿ. ಮತ್ತು ಆ ಒಂದು ಭಗವಂತನಲ್ಲಿ ಶರಣಾಗಿ, ಆ ಭಗವಂತನೇ ಎಲ್ಲ ಅಂತ ನಿಮ್ಮನ್ನು ಆ ಭಗವಂತನಲ್ಲಿ ಸಮರ್ಪಣೆ ಮಾಡ್ಕೊಳ್ಳಿ. ನನಗೆ ಯಾರೂ ಇಲ್ಲ, ನನಗೆ ಆ ಭಗವಂತನೇ ಎಲ್ಲ ಅಂತ ಅಷ್ಟು ಸಂಪೂರ್ಣವಾಗಿ ಶರಣಾಗಿ. ಖಂಡಿತ ಆ ಭಗವಂತ ಕಾಪಾಡ್ತಾರೆ, ಕೈ ಹಿಡಿತಾರೆ, ಮುನ್ನಡೆಸ್ತಾರೆ, ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ. ಅಂದರೆ ಒಂದೊಳ್ಳೆ ಉದ್ಯೋಗ ಹುಡ್ಕೊಂಡು ನಿಮ್ಮ ಕೆಲಸ ನೀವು ಮಾಡ್ಕೊಂಡು ನೀವು ಮುಂದೆ ಸಾಗಿ, ಎಲ್ಲ ಒಳ್ಳೆಯದಾಗುತ್ತೆ. ಯಾವ ಕೆಟ್ಟ ಪ್ರಾಣಿಗಳಿಗೂ ತಲೆ ಕೆಡಿಸ್ಕೊಬೇಡಿ. ಕಿವಿ ಕೇಳಿಸಿಲ್ಲ, ಕಣ್ಣು ಕಾಣಿಸಿಲ್ಲ ಅಂದ್ಕೊಂಡು ಮುಂದೆ ಸಾಗಿ. ಕಾಲನೇ ಎಲ್ಲದಕ್ಕೂ ಉತ್ತರ ಖಂಡಿತ ಕೊಡುತ್ತೆ. ಕಾಲ ಪ್ರತಿಯೊಬ್ಬರಿಗೂ ಉತ್ತರ ಕೊಡುತ್ತೆ. ಆ ಸಮಯಕ್ಕಾಗಿ ನಾವು ಕಾಯಬೇಕಷ್ಟೆ. ಇವತ್ತು ನಮ್ಮನ್ನು ಯಾರು ಕಣ್ಣೀರು ಹಾಕಿಸಿ, ನೋವು ಕೊಟ್ಟು, ಗೋಳಾಡಿಸಿ ಆ ಥರ ಎಲ್ಲ ಮಾಡಿರ್ತಾರಲ್ಲ, ಅವ್ರಿಗೂ ಕೂಡ ಕಣ್ಣೀರು ಹಾಕಿ ಗೋಳಾಡೋ ಅಂಥ ಒಂದು ಸಮಯ ಬಂದೇ ಬರುತ್ತೆ. ಈ ಕಾಲ ಅನ್ನೋದು ಪ್ರತಿಯೊಬ್ರಿಗೂ ಪಾಠ ಕಲಿಸುತ್ತೆ. ಆ ಕಾಲಕ್ಕಾಗಿ ನಾವು ಕಾಯಬೇಕು ಅಷ್ಟೆ. ಧೈರ್ಯ ಇರಲಿ, ಒಳ್ಳೆಯದಾಗಲಿ. ಶುಭರಾತ್ರಿ. ಥ್ಯಾಂಕ್ ಯು. ಹಾಗೆ ಮೈ ಡಿಯರ್ಸ್, ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.